ಜೀವನ ಅಂದರೆ ಒಂದಿನ ಇದ್ದಂಗೆ ಇನ್ನೊಂದು ದಿನ ಇರಲ್ಲ. ಒಂದಿನ ತುಂಬ ಖುಷಿಯಾಗಿರ್ತೀವಿ, ಇನ್ನೊಂದು ದಿನ ಅಷ್ಟೇ ಸಪ್ಪಗಿರ್ತೀವಿ. ಯಾಕೆ ಹೀಗಾಗತ್ತೆ ಅಂದರೆ ಅಫ್ಕೋರ್ಸ್ ಅದೆಲ್ಲ ಆಗೋದು ನಮ್ಮಿಂದಾನೇ ಗೈಸ್. ಇವತ್ತು ಆ್ಯಕ್ಚುಲಿ ಸ್ಯಾಟರ್‌ಡೇ ಗೈಸ್. ಫ್ರೈಡೇ ವ್ಲಾಗ್‌ನೇ ಮಾಡಿಲ್ಲ, ಕ್ಯಾಪ್ಚರ್ ಸಹ ಮಾಡಲಿಲ್ಲ. ಯಾಕೆ ಅಂದರೆ ಯಾಕೋ ಗೊತ್ತಿಲ್ಲ ಗೈಸ್, ಸ್ವಲ್ಪ ಮನಸ್ಸು ಸರಿಗಿಲ್ಲ. ಹಾಗಾಗಿ ನಾನು ಫ್ರೈಡೇ ಅಂತ ಕ್ಯಾಪ್ಚರ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಇವತ್ತು ಬಂದು ಸ್ಯಾಟರ್ಡೇ. ಸೊ ಸ್ಯಾಟರ್ಡೇ ಎದ್ದವಳೆ ಸ್ನಾನ ಗೀನ ಏನೂ ಮಾಡಿಲ್ಲ ಗೈಸ್. ನಾರ್ಮಲಾಗಿ ಎದ್ದು ಬಂದಿದ್ದೀನಿ. ಆ್ಯಕ್ಚುಲಿ ನೆನ್ನೆ ಫ್ರೈಡೇ ನಾನು ಸ್ನಾನ ಮಾಡಿದ್ದು ಲೇಟು. ಹಾಗಾಗಿ ಇವತ್ತು ಶನಿವಾರ ಎಂಥ ಸ್ನಾನ ಇಲ್ಲ ಏನಿಲ್ಲ, ಕೆಳಗಡೆಗೆ ಬಂದೆ. ಎದ್ದ ತಕ್ಷಣ ಬಂದವಳು ಇವತ್ತು ಉಪ್ಪಿಟ್ಟು ಮಾಡೋಣ ಅಂತ ಇದ್ದೀನಿ. ನಿಮಗೆಲ್ಲ ಚೆನ್ನಾಗಿ ಗೊತ್ತು ನಮ್ಮನೆ ಅಣ್ಣ ಬಾಂಡ್ ಇಲ್ಲ, ಐ ಮೀನ್ ಟು ಸೇ ಚಿಂಟು ಪಪ್ಪ ಇಲ್ಲ. ಹಾಗಾಗಿ ತಿಂಡಿಗೆ ಏನು ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಅದರಲ್ಲೂ ಚಿಂಟುಗೆ ಏನು ಇಷ್ಟ ಅಲ್ಲ ಅದನ್ನೇ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ಉಪ್ಪಿಟ್ಟು ಮಾಡೋಣ ಅಂತ ಪ್ರಿಪ್ರೇಷನ್ಸ್ ಮಾಡ್ಕೋತಾ ಇದ್ದೀನಿ. ನಮ್ಮ ಚಿಂಟುಗೆ ಸಿಂಪಲ್ಲಾಗಿರಬೇಕು ಉಪ್ಪಿಟ್ಟು. ಬರೀ ಒಂದು ಅರ್ಧ ಟೊಮ್ಯಾಟೊ, ಅರ್ಧ ಈರುಳ್ಳಿ ಮತ್ತು ಎಂಥ ಗೈಸ್ ಇಷ್ಟೇ ಗೈಸ್ ಹಾಕೋದು ನಾನು. ಮತ್ತು ಇನ್ನೇನಿಲ್ಲ, ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ ಜಾಸ್ತಿ ಹಾಕಬೇಕು. ಉಪ್ಪು ಸ್ವಲ್ಪ 1% ಜಾಸ್ತಿ ಇದ್ರೂ ತಿಂತಾನೆ, ಇಷ್ಟಪಟ್ಟು ತಿಂತಾನೆ. ಸೊ ಈ ರೀತಿ ನೇಚರು ನಮ್ಮ ಹುಡ್ಗಂದು. ಸ್ವಲ್ಪ ಜಾಸ್ತಿ ಟೊಮೊಟೊ ಸಿಕ್ಕಿದ್ರೂ ತಿನ್ನಲ್ಲ, ಜಾಸ್ತಿ ಈರುಳ್ಳಿ ಸಿಕ್ಕಿದ್ರೂ ತಿನ್ನಲ್ಲ. ಸೊ ಉಪ್ಪಿಟ್ಟಿಂದೇನು ಅಷ್ಟು ಕೆಲಸ ಹಿಡಿಯಲ್ಲ ಗೈಸ್, ಆರಾಮಾಗಿ ಮಾಡಿಕೊಡ್ಬೋದು. ಸೊ ಏನದು ರವೆ ಹುರಿದಿಟ್ಟ, ಈಗ ನೀರು ಕುಡಿಯೋಣ ಅಂತ ಕುಡಿತಾ ಇದ್ದೀನಿ ಗೈಸ್. ಹೇ ಕೋಳಿ, ಹೇ ಗೈಸ್, ಗುಡ್ ಮಾರ್ನಿಂಗ್. ನಮ್ಮ ಕೋಳಿನ ಗುಡ್ ಮಾರ್ನಿಂಗ್ ಹೇಳ್ತಾ ಇದೆ. ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಡಿಗೋಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ನೆನ್ನೆ ಆ್ಯಕ್ಚುಲಿ ಕಾರ್ಪೆಟ್ನ ನೆನೆ ಹಾಕಬೇಕು ಅಂದ್ಕೊಂಡೆ, ಆಮೇಲೆ ಈ ಕಡೆ ಬರಲೇ ಇಲ್ಲ. ಗೈಸ್ ಏನದು ಒಡೆಯೋ ಕಲರ್ ಹಾಕಬೇಕು ಗೈಸ್. ಹೇರ್ ಗ್ರೋ ಆಗಿದೆ, ಯಾವತ್ತು ಹಾಕೋದು ಅಲ್ಸಿ ನೋಡೋಣ, ಅದಕ್ಕೊಂದು ಡೇಟ್ ಫಿಕ್ಸ್ ಮಾಡೋಣ. ಇವಾಗ ಕರ್ಬೇವಿನ ಸೊಪ್ಪು ಕಿತ್ಕೊಳ್ಳೋಣ. ಇವತ್ತು ನಿಮ್ಮ ಆಲ್ರೆಡಿ ಎಲ್ರಿಗೂ ಗೊತ್ತಾಗಿದೆ, ನಾನು ಮಾಡ್ತಾ ಇರೋದು ಉಪ್ಪಿಟ್ಟು. ಫ್ರೆಶ್ ಕರ್ಬೇವಿನ ಸೊಪ್ಪು ನೋಡಿ ಕಿತ್ಕೊಂಡೆ. ಗೈಸ್ ನೋಡಿ, ಭೂಮಿ ಎಲ್ಲ ಎಷ್ಟು ತೇವ ಆಗಿದೆ. ಈಗ ಜಸ್ಟ್ ಜೋರ್ ಮಳೆ ಬಂದು ಹೋಗಿದೆ, ಇನ್ನು ಡ್ರಾಪ್ಲೆಟ್ಸ್ ಹಾಗೆ ತೊಟ್ಟಿಗ್ತಾ ಇದೆ. ಯು ಕ್ಯಾನ್ ಹಿಯರ್ ದ ಸೌಂಡ್ಸ್. ಕೋಳಿ ಮತ್ತೆ ಕೂಗ್ತಾ ಇದೆ. ಕರ್ಬೇವಿನ ಸೊಪ್ಪು ಯಾಕೆ ಕಿತ್ಕೊಂಡೆ ಗೊತ್ತಾ? ಒಗ್ಗರಣೆಗೆ ಗೈಸ್. ಏನು ಒಗ್ಗರಣೆ ಮಾಡ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಥಿಂಗ್ ಸ್ಪೆಷಲ್. ಇವತ್ತು ಉಪ್ಪಿಟ್ಟಲ್ವಾ ಗೈಸ್, ಅದಕ್ಕೆ ನಮ್ಮ ಚಿಂಟುಗೆ ಫೇವ್ರೇಟ್. ಹೇಗೂ ಅವ್ರ ಅಪ್ಪ ಇಲ್ಲ ಅಲ್ಲ, ಸೊ ಉಪ್ಪಿಟ್ಟು ಮಾಡ್ಬಿಡೋಣ ಅಂತ. ದಿನ ಒಂದೊಂದು ಐಟಮ್ಸ್, ಅವರಪ್ಪ ಏನು ತಿನ್ನಲ್ಲಲ್ಲ ಅದನ್ನ ದಿನ ಒಂದೊಂದು ಮಾಡ್ಕೊಂಡು ತಿನ್ನೋದು. ಮಿಸ್ ಆಬ್ಸೆನ್ಸ್ ಆಲ್ರೆಡಿ 3-4 ಡೇಸ್ ಆಯಿತು. ಸೊ ಇವತ್ತು ಉಪ್ಪಿಟ್ಟು ಮಾಡೋಣ. ಎಲ್ಲೋಗಿದ್ದಾನೆ ಅಂತ ಕೇಳಬೇಡಿ, ಐ ಡೋಂಟ್ ನೋ. ನಮಗೇನು ಹೇಳಿ ಕೇಳಿ ಏನು ಹೋಗೋದಿಲ್ಲ, ಇಂಥ ಕಡೆ ಇದ್ದೀನಿ ಅಂತಲೂ ಹೇಳಲ್ಲ. ಇದನ್ನು ತಿಂದೆ, ಅದನ್ನು ಹೋದೆ, ಅದನ್ನು ನೋಡಿದೆ, ಅದು ತಗೊಂಡೆ, ಇವೆಲ್ಲ ಸೀನ್ ಇಲ್ಲ. ಬೇಕಾದಾಗ ಹೋಗ್ತಾರೆ, ಸಾಕಾದಾಗ ಬರ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ ಕೋಳಿ. ಬನ್ನಿ ಹೋಗೋಣ, ಟೈಮ್ ಆಗತ್ತೆ.
ನನಗೆ ಕೊನೆಯದಾಗಿ ಒಂದು ಆಸೆ ಉಳ್ಕೊಂಡಿದೆ. ಏನು ಗೊತ್ತಾ? ನಾನು ಸಹ ಯಾವುದಾದ್ರೂ ಒಂದು ಬಿಸ್ನೆಸ್ ಮಾಡಬೇಕು. ನಾನು ಹಿಂಗೆ ಬಿಸ್ನೆಸ್ ನೆಪ ಹೇಳ್ಕೊಂಡು ಒಂದು ವಾರ 15 ದಿನದಗಟ್ಲೆ ಹೊರಗೆ ಹೋಗ್ಬಿಡ್ಬೇಕು ನಾನು. ಎಲ್ಲಿ ಹೋಗಿದ್ಯಾ, ಏನು ಮಾಡ್ತಿದ್ಯಾ ಅಂದ್ರೆ ಬಿಸ್ನೆಸ್ ಅಷ್ಟೇ. ಎಲ್ಲಿ ಉಳ್ಕೊಂಡಿದ್ದೀನಿ, ಏನು ಮಾಡ್ತಾ ಇದ್ದೀನಿ, ಏನು ತಿಂದೆ, ಏನು ಉಂಡೆ, ಎಲ್ಲಿ ಹೋಗ್ತಾ ಇದ್ದೀನಿ, ನೋ ಇನ್ಫಾರ್ಮೇಶನ್. ಯಾಕೆ ಹೋಗಿದ್ಯಾ? ಬಿಸ್ನೆಸ್ ಟೆನ್ಷನ್ಸ್, ಬಿಸ್ನೆಸ್ ಅಪ್ಗ್ರೇಡ್ ಮಾಡೋಕ್ಕೆ, ಅದು ಬಿಸ್ನೆಸ್ ಇಶ್ಯೂಸ್ ಬಗ್ಗೆ ಹೇಳಿದ್ರೆ ಆಯ್ತಲ್ಲ. ಡ್ರಾಮಾ ಬಂದು ಕೇಸ್ ಖತಮ್. ಸೂಪರ್ ಅಲ್ಲ? ನಾನು ಆದಷ್ಟು ಬೇಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ. ಇದನ್ನಾದ್ರೂ ಮೋಟಿವ್ ಆಗಿ ಇಟ್ಕೊಂಡು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ. ನಾನು ಹೋಗ್ಬೇಕು ಹೊರಗಡೆಗೆ, ನಾನು ಸುತ್ತಾಡಬೇಕು, ನಾನು ಕೆಲಸ ಮಾಡಬೇಕು, ನಾನು ದುಡಿಬೇಕು, ನಾನು ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗಬೇಕು. ಎಲ್ಲದಕ್ಕೂ ನನಗೂ ಚಾನ್ಸ್ ಇದೆ, ಎಲ್ಲದಕ್ಕೂ ನಾನು ಮಾಡಬೇಕು. ಆದರೆ ಬ್ಯಾಕ್ ಸಪೋರ್ಟ್ ಇಲ್ಲ. ಸಿ, ನನಗೆ ನಾನೇ ಸಪೋರ್ಟ್ ಆಗಿ ನಿಂತ್ಕೊಂಡು ಏನಾದರೂ ಒಂದು ಮಾಡೋಣ, ಆದಷ್ಟು ಬೇಗ ಮಾಡೋಣ. ನೀವು ಸಪೋರ್ಟ್ ಮಾಡ್ತೀರಾ? ಕಮೆಂಟ್ ಮಾಡಿ. ಉಪ್ಪಿಟ್ಟು ನೀರು ಹಾಕಿದ್ದೀನಿ, ಒಗ್ಗರಣೆ ಹಾಕಾಯಿತು. ಸೊ ಅದು ಕುದಿ ಬರಬೇಕು, ಆಮೇಲೆ ಉಪ್ಪು ಹಾಕ್ಬಿಟ್ಟು ರವೆ ಹಾಕೋಣ. ಸೊ ಜೊತೆಗೆ ಕಾಫಿ ಇಟ್ಕೊಂಡಿದ್ದೀನಿ, ಕಾಫಿ ಕುಡಿದ್ಬಿಡೋಣ. ಕಾಫಿ ರೆಡಿ ಆಯಿತು ಗಾಯ್ಸ್. ಬನ್ನಿ ಕಾಫಿ ಸೋರಿಸ್ಕೊಂಡು ಬಿಸಿ ಬಿಸಿ ಕಾಫಿ ಕುಡಿಯೋಣ. ಗೈಸ್, ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕಮೆಂಟ್ ಹಾಕಿದ್ರು, ನೀವು ದೇವ್ರದ್ದು ಪ್ರೇಯರ್ ಮಾಡಿದ್ದು ಓಕೆ, ಬಟ್ ಎಲ್ಲ ಕಡೆ ಬೇಕಾಗಿಲ್ಲ ಅಂತ. ಎಲ್ಲ ಕಡೆ ದೇವ್ರು ಇರುವಾಗ ಸೊ ಎಲ್ಲಿ ಮಾಡಿದರೆ ಏನು ಪ್ರೇಯರು? ಗೈಸ್, ಮನಸ್ಸಲ್ಲಿ ಭಕ್ತಿ ಇದ್ದಾಗ ಆಟೋಮ್ಯಾಟಿಕಲಿ ಇಟ್ ವಿಲ್ ಕಮ್, ಆಯಿತಾ? ನಾವು ಕಷ್ಟದಲ್ಲಿರಲಿ ಅಥವಾ ಖುಷಿಯಾಗಿರಲಿ, ಫಸ್ಟ್ ನೆನಪಾಗೋದೇ ದೇವರು. ಹಾಗೆಯೇ ನಾನು ಬೇರೆಯವ್ರ ಬಗ್ಗೆ ಥಿಂಕೇ ಮಾಡೋಕ್ಕೆ ಹೋಗಲ್ಲ. ಹಾನೆಸ್ಟಾಗಿ ಹೇಳಬೇಕು ಅಂದರೆ, ನಾನು ಒಬ್ಬಳೇ ಏಕಾಂತದಲ್ಲಿ ಅಥವಾ ನಾನು ಏನೋ ಥಿಂಕ್ ಮಾಡ್ತಾ ಇದ್ದೀನಿ ಅಂದರೆ ದೇವ್ರು ನನ್ನ ನೆನಪು ಬರ್ತಾರೆ. ಸೊ ಆಟೋಮ್ಯಾಟಿಕಲಿ ನನಗೆ ದೇವ್ರದ್ದು ಪ್ರೇಯರ್ ಎಲ್ಲ ಬಾಯಿಗೆ ಬಂದುಬಿಡತ್ತೆ. ಸೊ ನಾನು ಹೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಅಷ್ಟೇ ಗೈಸ್ ವಿಷಯ. ಎಂತ ಮಾಡೋಕ್ಕಾಗತ್ತೆ ಹೇಳಿ? ದೇವ್ರನ್ನ ಅಲ್ಲಿ ನೆನೆಸ್ಕೋಬೇಡಿ, ಇಲ್ಲಿ ನೆನೆಸ್ಕೋಬೇಡಿ ಅಂದರೆ ಇಸ್ ಇಟ್ ಪಾಸಿಬಲ್? ಅವ್ರ ಮಾತನ್ನ ನಾನು ಕೇಳಬೇಕಾ? ಅದು ನನ್ನ ಕೈಲಿ ಆಗಲ್ಲ ಗೈಸ್. ವೆದರ್ ಇಟ್ ಈಸ್ ಗುಡ್ ಆರ್ ಬ್ಯಾಡ್, ನಮಗೆ ಅನಿಸಿದ್ದನ್ನು ಮಾಡಬೇಕು. ಅಕಸ್ಮಾತ್ ತಪ್ಪು ಮಾಡ್ತಾ ಇದ್ದೀವಾ, ಬುದ್ಧಿ ಕಲಿತೀವಿ. ಒಳ್ಳೇದು ಮಾಡ್ತಾ ಇದ್ದೀವಾ, ಬೇರೆಯವ್ರಿಗೂ ಅರ್ಥ ಆಗತ್ತೆ. ಇಷ್ಟೇ ನನ್ನ ಪ್ರಕಾರ. ಏನಂತೀರಾ ಗೈಸ್? ಫುಲ್ ಮೋಡ ಮುಚ್ಕೊಂಡಿದೆ, ಫುಲ್ ಕ್ಲೌಡ್ಸ್. ಬನ್ನಿ ತೋರಿಸ್ತೀನಿ. ಓ ಮೈ ಗಾಡ್, ಸ್ಟಾರ್ಟ್ ಆಯ್ತು ನೋಡಿ. ಮಳೆ ಬರ್ತಾ ಇಲ್ಲ, ಈಗ ಸ್ಟಾರ್ಟ್ ಆಗತ್ತೆ. ಆಯ್ತು. ನೋಡ್ತಾ ನಿಂತಿದ್ನ, ಸಡನ್ನಾಗಿ ಫುಲ್ ಕತ್ಲೆ ಆಗೋಯ್ತು ಗೊತ್ತಾ. ಟ್ರಾನ್ಸ್ಫಾರ್ಮೇಷನ್ ಇರುತ್ತಲ್ಲ, ಅದು ಸಖತ್ತಾಗಿರುತ್ತೆ. ನಾನು ಇಲ್ಲೇ ನಿಂತ್ಕೊಂಡ್ರೆ ಆಮೇಲೆ ಹುಕ್ಕೋಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಒಳಗಡೆ ಬಂದೆ, ಫಸ್ಟ್ ಇದನ್ನು ನೋಡೋಣ ಅಂದ್ಬಿಟ್ಟು.
ನಾನಿವತ್ತು 2 ಲೋಟದ್ದು ಮಾಡ್ತಾ ಇರೋದು ಉಪ್ಪಿಟ್ಟು. ಈವ್ನಿಂಗ್ ಸ್ನ್ಯಾಕಿಗೂ ಆಗೋ ಥರ ಮಾಡ್ತಾ ಇದ್ದೀನಿ. ಮತ್ತು ಈಗ ಬೆಳಗ್ಗೆ ತಿಂಡಿಗೆ ನನಗೆ, ಚಿಂಟುಗೆ, ಚಿಂಟು ಅಜ್ಜಿಗೆ, ಮತ್ತು ಈವ್ನಿಂಗ್ ಸ್ನ್ಯಾಕ್ಸು ಚಿಂಟುಗೆ ಇಷ್ಟಕ್ಕೂ ಆಗಬೇಕು ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಗೈಸ್ ಸಿಂಪಲ್ಲಾಗಿ. ಅವರು ಈಗ ತಿಂತಾರೆ ಇಷ್ಟಪಟ್ಟು, ಹಾಗೇನಿಲ್ಲ. ಆ್ಯಂಡ್ ಹೌದು ಗೈಸ್ ನೋಡಿ, ಇದಕ್ಕೆ 2 ಲೋಟ ಹಾಕಿದ್ದೀನಿ ಅಲ್ಲ, ನಾನು ವಾಟರ್ ಎಷ್ಟು ಹಾಕ್ತೀನಿ ಗೊತ್ತಾ? ನಮಗೆ ತೆಳು ಇರಬೇಕು, ನನಗೆ ಇನ್ ದ ಸೆನ್ಸ್ ಚಿಂಟುಗೆ. ನಾನು ಹೇಗಿದ್ದರೂ ತಿಂತೀನಿ ಗೈಸ್, ನಾನೊಂಥರ ಫ್ಲೆಕ್ಸಿಬಲ್ಲು. ನಮ್ಮ ಚಿಂಟುಗೆ ಮಾತ್ರ ತೆಳುಗಿರಬೇಕು. ಸೊ 2 ಲೋಟ ರವೆಗೆ ನಾನು ಹಾಕಿರೋದು ಇಲ್ಲಿ 8 ಗ್ಲಾಸ್ ಆಫ್ ವಾಟರ್. ನೋಡಿ ಎಷ್ಟು ಚಂದ ಇದೆ. ಈ ರೀತಿ ಟೆಕ್ಸ್ಚರು ನನ್ನ ಮಗಂಗೆ ತುಂಬ ಇಷ್ಟಪಡ್ತಾನೆ. ಹಿಂಗಿರ್ಬೇಕು ಅವನಿಗೆ, ಅದೊಂಥರ ತಿನ್ನೋಕ್ಕೆ ಚಂದ. ಹಿಂಗೆ ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗ್ಬಿಡತ್ತೆ, ಆಯಿತಾ? ನಾವೇನೇ ಮಾಡಿದ್ರೂ ತಿನ್ನೋಕ್ಕಷ್ಟೇ ಅಲ್ಲ, ನೋಡೋಕ್ಕೂ ಸಹ ಅದು ಚೆಂದ ಕಾಣಬೇಕು. ಪ್ರೆಸೆಂಟೇಷನ್ ಹೇಗೆ ಮಾಡ್ತೀವಿ ಅನ್ನೋದು ಮ್ಯಾಟರ್ ಆಗುತ್ತೆ ಅಲ್ಲ. ನಾನು ಮಾಡಿರೋ ಉಪ್ಪಿಟ್ಟು ನೋಡೋಕ್ಕೂ ಸಹ ಸಖತ್ತಾಗಿದೆ ಆ್ಯಂಡ್ ಟೇಸ್ಟು ಸಹ ಸಖತ್ತಾಗಿದೆ. ಐ ಹ್ಯಾವ್ ಟೇಸ್ಟೆಡ್ ಇಟ್. ತಿಂಡಿ ರೆಡಿ ಆಯಿತು, ಬನ್ನಿ. ಟೈಮು ಸಹ ಆಯಿತು. ನಮ್ಮ ಹುಡುಗಂಗೆ ನೀರು ತೊಗೊಂಡೋಗಿ ಕೊಡೋಣ. ಹೋಗಿ ಮಗುನ ಎದ್ದೋಳಿಸ್ಬೇಕು, ನನ್ನ ಪುಟ್ಟು ಪಾಪು. ಮುಕ್ಕಾಲು ಲೋಟ ತಗೋತೀನಿ, ಸೊ ದಟ್ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಕುಡಿತಾನೆ. ಚಿಂಟು ಪುಟ್ಟ ಎದ್ದೋಮ್ಮ, 7:15 ಆಯಿತು. ಪುಟ್ ಬೇಬಿ, ಪುಟ್ ಬೇಬಿ, ಪುಟ್ ಬೇಬಿ, ಪುಟಾಣಿ, ಮುದ್ದು ಬಂಗಾರ. ಏನಂದ್ರು ಮಾತಾಡ್ತಾ ಇಲ್ಲ. ಎದೋ ಪುಟ, ಇಟ್ಸ್ ಟೈಮ್ ಅಪ್, ಗೆಟ್ ಅಪ್. ನಾನೇ ಬರ್ಬೇಕಾ? ಅಮ್ಮನೇ ಬರ್ಬೇಕಾ? ಚಿನ್ನಿ, ಮುನ್ನು, ಎದೋ ಚಿನ್ನ, ಎದೋಪ್ಪ, ಎದೋಮ್ಮ, ಟೈಮ್ ಆಯ್ತಮ್ಮ. ಚಿನ್ನಮ್ಮ, ಸ್ಯಾಟರ್ಡೇ ಇವತ್ತು. ಎದೋ. ನಮ್ಮ ಚಿಂಟುನ ಎದ್ದೋಳಿಸಿ ಸ್ನಾನಕ್ಕೆ ಕಳಿಸಿದ್ದಾಯಿತು, ವಾಟರ್ ಸಹ ಕುಡ್ದಾಯಿತು ಅವನು. ಇವಾಗ ನಾವು ಬಟ್ಟೆ ಮೇಲ್ಗಡೆ ಅಟ್ಟದಲ್ಲಿದೆ ಅಲ್ಲ, ಸೊ ಅದನ್ನು ಇಲ್ಲಿ ತೊಗೊಂಡು ಬಂದು ಹಾಕೋಣ. ಸ್ವಲ್ಪ ಸ್ವಲ್ಪ ಲೈಕ್ ಒಂದು 70% ಡ್ರೈ ಆಗಿರುತ್ತಲ್ಲ, ಆ ಬಟ್ಟೆನ ಇಲ್ಲಿ ತಂದು ಹಾಕೋಣ. ಸೊ ಇದರಲ್ಲಿ ಸ್ವಲ್ಪ ಯಾವ್ದು ಡ್ರೈ ಆಗಿದೆ ಅಲ್ಲ, ಅದನ್ನು ತೊಗೊಂಡು ಹೋಗೋಣ. ಆಮೇಲೆ ಬಟ್ಟೆ ಒಗೆದ್ಮೇಲೆ ಒಣಾಕೋಕ್ಕೆ ಈಸಿ ಆಗುತ್ತೆ, ಬೇರೆ ಬಟ್ಟೆನ ಅಡ್ಜಸ್ಟ್ ಮಾಡ್ಬೋದು ಅಲ್ವಾ. ಈ ಬಟ್ಟೆಗಳು ಒಣಗಿದೆ, ಈ ಬಟ್ಟೆಗಳು ಒಣಗಿಲ್ಲ, ಆಲ್ಮೋಸ್ಟ್ ಖಾಲಿ ಆಯ್ತು. ಗೈಸ್ 8:30 ಆಯಿತು. ಚಿಂಟುದು ಸ್ನಾನ ಆಯಿತು, ಬ್ಯಾಗೆಲ್ಲ ಜೋಡಿಸ್ಕೊಟ್ಟಿದ್ದಾನೆ, ತೊಗೊಂಡು ಕೆಳಗಡೆ ಹೋಗೋಣ ಆ್ಯಂಡ್ ತಿಂಡಿ ತಿನ್ನೋಣ ಬನ್ನಿ. ರೂಮೆಲ್ಲ ಕ್ಲೀನ್ ಮಾಡಿದೆ ನೋಡಿ. ಬಟ್ಟೆ ಇನ್ನೂ ನೆನೆ ಹಾಕಿಲ್ಲ, ಸೊ ಬಟ್ಟೆ ಸಹ ತೊಗೊಂಡಿದ್ದೀನಿ, ನೆನೆ ಹಾಕ್ಬಿಡೋಣ. ನಾನು ಫ್ರೆಶ್ ಆಗಿ ಮುಖ ತೊಳ್ಕೊಂಡೆ. ಎಷ್ಟು ಜೋರು ಮಳೆ ಬಂದು ಹೋಯ್ತು ಅಲ್ಲ.
ನೀರೆಲ್ಲ ನಿಂತ್ಕೊಂಡ್ಬಿಟ್ಟಿದೆ ನೋಡಿ, ಅಷ್ಟು ಜೋರು ಮಳೆ ಬಂತು. ಮೋಡ ಎಲ್ಲ ಲೈಟಾಗಿ ಕ್ಲಿಯರ್ ಆಗಿದೆ, ಬಟ್ ಸ್ಟಿಲ್ ಮೋಡ ಮೋಡ ಇದೆ. ಫಸ್ಟು ಬಟ್ಟೆ ನೆನೆ ಹಾಕ್ಬಿಡೋಣ, ಆಮೇಲೆ ತಿಂಡಿ ತಿನ್ನೋಣ. ಬಟ್ಟೆ ನೆನೆಯೋಕ್ಕಾಯ್ತು ನೋಡಿ, ಇಷ್ಟೇ ಬಟ್ಟೆ ಇವತ್ತು. ಕಮ್ಮಿ ಬಟ್ಟೆ ಇದೆ, ಆಮೇಲೆ ಒಂದು 5 ನಿಮಿಷ ಸಾಕು ಇದಕ್ಕೆ. ಆ್ಯಕ್ಚುಲಿ ಇಲ್ಲಿ ಬರೀ ಇರೋದು ಚಿಂತದ ಮಾತ್ರ, ಸೊ ಆಮೇಲೆ ವಾಶ್ ಮಾಡೋಣ. ನಾನು ಇನ್ನೂ ಸ್ನಾನ ಮಾಡಿಲ್ಲ ಅಲ್ಲ, ಸೊ ನನ್ನ ಬಟ್ಟೆನೂ ಇಲ್ಲ. ಬನ್ನಿ ಗೈಸ್, ತಿಂಡಿ ತಿನ್ನೋಣ. ಆ್ಯಕ್ಚುಲಿ ಈ ತಟ್ಟೆಲಿ ನನಗೂ ಚಿಂಟುಗೂ ಇಬ್ರಿಗೂ ಸೇರಿಸಿ ಹಾಕ್ಕೊಂಡಿದ್ದೀನಿ. ಮ್ಯಾಕ್ಸಿಮಮ್ ಟೈಮ್ಸ್ 99% ನಾನು ನನ್ನ ಮಗ ಒಟ್ಟಿಗೆ ಊಟ ತಿಂಡಿ ಮಾಡ್ತೀವಿ. ಗೈಸ್ ತಿಂಡಿ ಆಯಿತು, ಟೈಮ್ ಸಹ ಆಗಿದೆ. ಬನ್ನಿ ತೋರಿಸ್ತೀನಿ. ಟೈಮ್ ನೋಡಿ 8:45. ಮಳೆ ಜೋರಾಗಿ ಬರುತ್ತೆ, ನಿಲ್ಲುತ್ತೆ, ಬಟ್ ಬರ್ತಾ ಇದೆ ನೋಡಿ. ಚಿಂಟು ಅಮ್ಮ ಕಾರಲ್ಲಿ ಡ್ರಾಪ್ ಮಾಡು ಅಂತಿದ್ದಾನೆ, ಸೊ ಅವನನ್ನ ಕಾರಲ್ಲಿ ಡ್ರಾಪ್ ಮಾಡೋಣ. ಏ ಪುಟ, ಏ ಪುಟ, ಮಳೆ ಇಲ್ವೋ? ಮಳೆ ಇಲ್ಲ, ಮೋಡನೂ ಇಲ್ಲ. ಪುಟ, ಮಳೆನೂ ಇಲ್ಲ, ಮೋಡನೂ ಇಲ್ಲಮ್ಮ. ಹಾ ಗೈಸ್, ವಿಲ್ ಗೋ ಬೈ ಬೈಕ್. ಯೂಶ್ವಲಿ ಸ್ಯಾಟರ್ಡೇಸ್ ನಾನು ಬೆಳಗ್ಗೆ ಹೊತ್ತೆ ಸಂತೆ ಮಾಡ್ತೀನಿ ಅಲ್ಲ, ಸೊ ಚಿಂಟು ಅವ್ರ ಅಜ್ಜಿ ಕೇಳಿದ್ರು ಸಂತೆಗೆ ಹೋಗ್ತೀಯಾ ಅಂತ. ಆ್ಯಕ್ಚುಲಿ ನಾನು ಸಂತೆಗೆ ಹೋಗೋ ಯೋಚನೆ ಮಾಡಿರಲಿಲ್ಲ. ಅವ್ರು ಕೇಳಿದ್ಮೇಲೆ ಹಾಂ ಹೋಗ್ತೀನಿ ಅಂದೆ. ಸೊ ಅವರು ಒಂದಿಷ್ಟು ಬೇಕು ತರಕಾರಿಗಳು ಅಂತ ಹೇಳಿ ತರಿಸ್ಕೊಂಡ್ರು. ಹಾಗೆ ಹಣ್ಣು ತೊಗೊಳ್ಳೋಣ ಅಂತ ಬಂದೆ. ಪೈನಾಪಲ್ ತೊಗೊಂಡೆ, ಹಾಗೆ ಚಿಂಟು ಅವ್ರ ಅಜ್ಜಿ ಪಪ್ಪಾಯ ಹೇಳಿದ್ರು ಚಿಂಟು ಪಪ್ಪಂಗೋಸ್ಕರ. ನಾನು ನಮಗೋಸ್ಕರ ಪೈನಾಪಲ್ ತೊಗೊಂಡೆ. ಸೊ ನೋಡಿ, ಇಲ್ಲೇ ಪೈನಾಪಲು. ಇನ್ನೂ ಒಂದು ಕಡೆ ಪೈನಾಪಲ್ಲು ಹೋಗಿದ್ದೆ ಅಲ್ಲ, ಅಲ್ಲಿ ತುಂಬ ಹುಳ ಇತ್ತು ಗೈಸ್, ತೊಗೊಳ್ಳಿಲ್ಲ. ಸೊ 2 ಪೈನಾಪಲು 2 ಪಪ್ಪಾಯ ತೊಗೊಂಡು ಬಂದೆ ಗೈಸ್. ಮತ್ತು ಸ್ವಲ್ಪ ತರಕಾರಿ, ಟೊಮೊಟೊ, ಈರುಳ್ಳಿ, ಸೊಪ್ಪು ಇಂಥದ್ದೆಲ್ಲ ತೊಗೊಂಡು ಬಂದೆ. ಇನ್ನು ಮಿಕ್ಕಿದ್ದೆಲ್ಲ ಬೇಡ ಅಂದರು, ಎಲ್ಲ ಮನೆಯಲ್ಲೇ ಇದೆ ಅಂದರು. ಹಾಗಾಗಿ ಇಷ್ಟು ತರಕಾರಿ ತೊಗೊಂಡು ಹಣ್ಣು ತೊಗೊಂಡು ಬಂದೆ ಗೈಸ್. ಗೈಸ್ ಸಂತೆ ಮಾಡ್ಕೊಂಡು ಬಂದ ಮೇಲ್ಗಡೆ ಬಂದೆ ಫೇಸ್ ವಾಶ್ ಮಾಡೋಣ ಅಂತ. ಫೇಸ್ ವಾಶ್ ಸಹ ಮಾಡಿಕೊಂಡೆ. ಹಿಂಗೆ ಸುಮ್ಮನೆ ಕುತ್ಕೊಂಡು ಮೊಬೈಲ್ ನೋಡ್ತಾ ಇದ್ದೆ. ಅರ್ಧ ಗಂಟೆ ಹೆಂಗಾಯ್ತು ಅನ್ನೋದೇ ಗೊತ್ತಿಲ್ಲ. ಬನ್ನಿ ಹೋಗೋಣ. ಗೈಸ್ ಬಟ್ಟೆ ಒಗ್ದಾಯ್ತು, ಕಮ್ಮಿ ಬಟ್ಟೆ ಇವತ್ತು ನೋಡಿ ಅಷ್ಟೇ. ಬನ್ನಿ ಒಳಗೆ ಹೋಗೋಣ. ಇವತ್ತು ಸಹ ಸ್ವಲ್ಪ ಬ್ಯಾಂಕಿಂದು ಕೆಲಸ ಇದೆ, ಹೋಗಿ ಮಾಡ್ಕೊಂಡು ಬರೋಣ. ಗೈಸ್ ಬ್ಯಾಂಕಿಗೆ ಹೋಗಿದ್ನ, ಅಲ್ಲಿ ನನಗೆ ಬೇಕಾಗಿರೋರು ಇರಲಿಲ್ಲ. ಸೊ ಅವರು 12 ಮೇಲೆ ಬರ್ತಾರಂತೆ. ಹಾಗಾಗಿ ನಾನು ಮನೆಗೆ ಬಂದೆ. ಸ್ವಲ್ಪ ಬಾತ್ರೂಮ್ ತೊಳೆಯೋದಿದೆ, ಮತ್ತು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿಬಿಟ್ಟು ಒಟ್ಟಿಗೆ ಹೋಗ್ಬಿಡೋಣ. ಚಿಂಟುನ ಬೇರೆ ಕರ್ಕೊಬರ್ಬೇಕು. ಸೊ ಚಿಂಟುನ ಕರ್ಕೊಂಡು ಬಂದು ಮನೆಗೆ ಬಿಟ್ಟು ಆಮೇಲೆ ನಾನು ಬ್ಯಾಂಕಿಗೆ ಹೋಗ್ತೀನಿ. ಈಗ ಬಾತ್ರೂಮ್ ತೊಳೆದು ಸ್ನಾನ ಮಾಡ್ಕೊಂಡು ಬಿಡ್ತೀನಿ, ಪೂಜೆ ಮಾಡ್ತೀನಿ. ಬನ್ನಿ ಗೈಸ್, ಬನ್ನಿ ಊಟ ಮಾಡೋಣ. ಇನ್ನೂ ಬೇಜಾನಿದೆ ಬ್ಯಾಂಕಲ್ಲಿ ಕೆಲಸ. ಸೊ ಯಾವುದು ಆ್ಯಕ್ಚುಲಿ ಕರೆಕ್ಟಾಗಿ ಟ್ಯಾಲಿ ಆಗ್ತಾ ಇಲ್ಲ. ಸೊ ಅದನ್ನು ಸರಿಗೆ ಮಾಡಬೇಕು. ಫಸ್ಟು ನನ್ನ ಮಗುಂಗೆ ಊಟ ಮಾಡಿಸೋಣ ಅಂದ್ಬಿಟ್ಟು ಬಂದೆ. ಇವನಿಗೆ ಊಟ ಮಾಡಿಸಿ ಹೋಗೋಣ. ಏ ಕೋಳಿ, ಹೇ ಕೋಳಿ, ಯಾಕೆ ಬಂದೆ ಒಳಗೆ? ಹಾಂ, ಏನು ನಿಮ್ಮ ಮಾವನ ಮನೆ ಇದೆ? ಯಾಕೆ ಬಂದಿದೀಯ? ಎಲ್ಲಿಗೆ ಹೋಗ್ಬೇಕು ನೀನು? ಎಲ್ಲಿಗೆ ಹೋಗ್ಬೇಕು? ನಡಿ, ಬ್ಯಾಕ್ ಸೈಡಿಗೆ ನಡಿ, ಜಾ. ಬಾ ನಡಿ, ಗೋ ಗೋ.
ಗೈಸ್, ಈಗ ಜಸ್ಟ್ ಬ್ಯಾಂಕಿಂದ ಬಂದೆ. ಬಟ್ಟೆ ಇಟ್ಕೊಂಡ್ಬಿಡೋಣ, ಮಳೆ ಬರೋ ಥರ ಇದೆ. ಸ್ವಲ್ಪನೇ ಬಟ್ಟೆ, ನಾಳೆ ಜಾಸ್ತಿ ಇರುತ್ತೆ ಧಮಾಕ. ಗೈಸ್, ಇವತ್ತಿನ ಸ್ನಾಕ್ಸ್ ಉಪ್ಪು ಖಾರ ಹಾಕೊಂಡಿದ್ದೆ ಏನಾದ್ರು. ಎಲ್ಲ ಇದೆ, ಖಾರ ಉಪ್ಪು ಎಲ್ಲ ತಿನ್ನಲೇ. ಯಾಕಂಡ ನನ್ನ ಫೋನಿಗೇನು ಉಪ್ಪು ಖಾರ ಬೇಡ, ನೀನ್ ತಿನ್ನು. ಐ ಆಮ್ ಟಯರ್ಡ್. ಅಂತದೇನ್ ಮಾಡ್ಬಿಟ್ಟೆ, ಡೀಲಿಂಗ್. ಮನೇಲೆ ಇರ್ತೀಯ. ಹೌದು, ಹಿಂಗೆ ಹೇಳಿದ್ರು ಉಗಿಸ್ಕೋತೀಯ ನನ್ನ ಸಬ್ಸ್ಕ್ರೈಬರ್ ಹತ್ರ. ಅವ್ರು ಯಾರು ನನಗೋಗ್ಯಕ್ಕೆ? ದೇ ಆರ್ ಮೈ ಸಬ್ಸ್ಕ್ರೈಬರ್ಸ್, ದೇ ಆರ್ ಲೈಕ್ ಯುವರ್ ಮದರ್. ನೋ ವೇ, ಕನ್ಸಲ್ವಲ್ಲ. ಎಷ್ಟು ಚಂದ ಗಾಳಿ ಬೀಸ್ತಾ ಇದೆ ನೋಡಿ, ಫುಲ್ ಮೋಡ ಇದೆ. ಈ ಕಡೆ ನೋಡಿ ಸೀನರಿ ಎಷ್ಟು ಚಂದ ಇದೆ, ಸೂಪರ್ ಅಲ್ಲ? ವಾಕ್ ಮಾಡ್ತಾ ಇದ್ದೀನಿ ಇಲ್ಲಿ. ಕಾಂಪ್ಲಿಕೇಟ್ ಆಗಿರೋ ನನ್ನ ಲೈಫ್ನ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ. ನಿಮಗಿಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಯಿತಾ? ನಾನು ನಿಮಗೆ ನಾಳೆ ಸಿಗ್ತೀನಿ. ಓಕೆ, ಬಾಯ್. ಇದು ಬಂದು ಶಿವ ಟೆಂಪಲ್ಲು. ಸೊ ನಾನು ಈಗ ಶಿವನ ಟೆಂಪಲ್ಗೆ ಹೋಗೋಕ್ಕೂ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಪ್ರೇ ಮಾಡ್ತಾ ಇರ್ತೀನಿ. ಗೈಸ್, ವಾಕಿಂಗ್ ಮಾಡ್ತಾ ಇದ್ನಾ, ಮಳೆ ಬಂದ್ಬಿಡ್ತು. ಫುಲ್ ಜೋರು ಮಳೆ. ಎಷ್ಟು ಜೋರು ಗಾಳಿ ಬೀಸಿದೆ. ವೆಯ್ಟ್ ಹಾಕ್ತೀನಿ, ಇಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ. ಮಳೆ ಬರೋಕ್ಕೂ ಮುಂಚೆ ಎಷ್ಟು ಜೋರು ಗಾಳಿ ಬೀಸ್ತಾ ಇದೆ, ಈಗಲೂ ಸಹ ಬೀಸ್ತಾನೇ ಇದೆ, ಗೊತ್ತಾ? ತೋರಿಸ್ತೀನಿ ಗಾಳಿ ನೋಡಿ. ತೆಂಗಿನ ಮರ ಬಿದ್ದೇ ಬಿಡುತ್ತೇನೋ ಅನ್ನಿಸ್ತಾ ಇದೆ ನೋಡಿ, ಎಷ್ಟು ಚಂದ ಇದೆ.